ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡಿ ಯೂಟ್ಯೂಬ್ ಚಾನಲ್. ಈಗಾಗಲೇ ನಿಮ್ಗೆ ತಿಳಿದಿರುತ್ತೆ ನಾನು ಭಗತ್ ಸಿಂಗ್ ಅವರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಭಗತ್ ಸಿಂಗ್ ಒಬ್ರು ಅಪ್ಪಟ ಸ್ವತಂತ್ರ ಪ್ರೇಮಿ, ದೇಶ ಪ್ರೇಮಿ, ಜ್ಞಾನಾಕಾಂಕ್ಷಿ, ಉತ್ತಮ ಸಂಘಟಕಾರ ಸಹ ಆಗಿದ್ರು. ಇದಕ್ಕೆಲ್ಲ ಮೂಲ ಕಾರಣ ಅವರ ಕುಟುಂಬ ಅಂತಾನೆ ಹೇಳ್ಬೋದು. ಅವರು ಚಿಕ್ಕ ವಯಸ್ಸಿನಿಂದ ಬೆಳೆದು ಬಂದಂತಹ ಪರಿಸರ ಏನಿದೆ ಇವಕ್ಕೆಲ್ಲ ಅಡಿಪಾಯನ ಹಾಕಿಕೊಡ್ತು ಅಂತ ಸಹ ಹೇಳ್ಬೋದು. ನಾನು ಮೊದಲು ನಿಮ್ಗೆ ಅವರ ಕುಟುಂಬದ ಪರಿಚಯನ ಮಾಡ್ಕೊಡ್ತೀನಿ. ತದನಂತರ ನಾನು ಥಂಬ್ನೈಲ್ ಅಲ್ಲಿ ಏನನ್ನ ಹಾಕಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ. ಭಗತ್ ಸಿಂಗ್ ಅವರ ತಾತ ಸರ್ದಾರ್ ಅರ್ಜುನ್ ಸಿಂಗ್. ಇವರು ವೃತ್ತಿಪರ ಕೃಷಿಕರಾಗಿದ್ರು ಸಹ ಸ್ವತಂತ್ರ ಚಳುವಳಿ ಮತ್ತು ಸ್ವತಂತ್ರ ಸಂಗ್ರಾಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರ್ತಾರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರತಿನಿಧಿಯಾಗಿ ಸಹ ಭಾಗವಹಿಸಿರ್ತಾರೆ. ಇವರಿಗೆ 3 ಜನ ಗಂಡ್ಮಕ್ಳು, ಕಿಶನ್ ಸಿಂಗ್, ಅಜಿತ್ ಸಿಂಗ್, ಸ್ವರಣ್ ಸಿಂಗ್. ಕಿಶನ್ ಸಿಂಗ್ ಏನಿದ್ದಾರೆ ಅವರ ಮಗನೇ ನಮ್ಮ ಭಗತ್ ಸಿಂಗ್. ಇವರ ತಾಯಿ ವಿದ್ಯಾವತಿ. ಕಿಶನ್ ಸಿಂಗ್ ಮತ್ತೆ ವಿದ್ಯಾವತಿ ಅವರಿಗೆ 8 ಜನ ಮಕ್ಕಳು. ಅದರಲ್ಲಿ ಅವರ ಹಿರಿಯ ಮಗ ಜಗತ್ ಸಿಂಗ್ ಅವರು ತಮ್ಮ 11ನೇ ವಯಸ್ಸಿಗೆ ತೀರಿಕೊಳ್ತಾರೆ. ಉಳಿದ 7 ಮಕ್ಕಳಲ್ಲಿ ಭಗತ್ ಸಿಂಗ್ ಅವರೇ ಅವರ ಹಿರಿಯ ಮಗ. ಇವರಿಗೆ 3 ಜನ ತಮ್ಮಂದಿರು ಮತ್ತೆ 3 ಜನ ತಂಗಿಯರು. ಭಗತ್ ಸಿಂಗ್ ಅವರ ಇಡೀ ಕುಟುಂಬ ಸ್ವತಂತ್ರಕ್ಕಾಗಿ ಪಣ ತೊಟ್ಟಿತ್ತು ಅಂತಾನೆ ಹೇಳ್ಬೋದು. ಇವರ ಇಡೀ ಕುಟುಂಬ ಅಂತ ಅಂದ್ರೆ ಅವರ ತಂದೆ, ಅವರ ತಾತ, ಅವರ ಚಿಕ್ಕಪ್ಪಂದಿರು ಎಲ್ಲರೂ ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯವಾಗಿದ್ರು. ಇದೇ ಕಾರಣಕ್ಕಾಗಿ ಅವರನ್ನ ಕಾರಾಗೃಹಕ್ಕೂ ಸಹ ತಳ್ಳಲಾಗಿತ್ತು. ಭಗತ್ ಸಿಂಗ್ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ಅವರ ತಂದೆ ಕಿಶನ್ ಸಿಂಗ್ ಮತ್ತೆ ಅವರ ಚಿಕ್ಕಪ್ಪ ಸ್ವರಣ್ ಸಿಂಗ್ ಅವರು ಕಾರಾಗೃಹದಲ್ಲೇ ಇದ್ರು. ಅಷ್ಟೇ ಅಲ್ಲ, ಅವರ ಇನ್ನೊಬ್ಬ ಚಿಕ್ಕಪ್ಪ ಅಜಿತ್ ಸಿಂಗ್ ಅವರನ್ನ ದೇಶದ್ರೋಹದ ಆರೋಪದಡಿಯಲ್ಲಿ ದೇಶದಿಂದ ಹೊರಗಡೆ ಇಡಲಾಗಿತ್ತು. ಇವಾಗ ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ. ಅಂದ್ರೆ ಭಗತ್ ಸಿಂಗ್ ಅವರು ಹುಟ್ಟಿದ್ದು ಭಾರತದಲ್ಲ ಅಥವಾ ಪಾಕಿಸ್ತಾನದಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೀಡ್ತೀನಿ. ಭಗತ್ ಸಿಂಗ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 27, 1907ರಲ್ಲಿ ಈಗಿನ ಪಾಕಿಸ್ತಾನಕ್ಕೆ ಸೇರಿರುವ ಲಾಲ್ಪುರ್ ಜಿಲ್ಲೆಯ ಜರನ್ವಾಲ ತಾಲೂಕಿನ ಬಾಂಗಾ ಎಂಬ ಹಳ್ಳಿಯಲ್ಲಿ ಅವರು ಹುಟ್ಟುತ್ತಾರೆ. ಭಗತ್ ಸಿಂಗ್ ಅವರು ಹುಟ್ಟಿದ ಮತ್ತು ತಮ್ಮ ಬಾಲ್ಯದ ದಿನಗಳನ್ನ ಕಳೆದಂತ ಆ ಮನೆಯನ್ನ ಪಾಕಿಸ್ತಾನ ಸರ್ಕಾರ ಇವಾಗ ಹೆಮ್ಮೆಯ ಸ್ಮಾರಕ ಎಂದು ಘೋಷಿಸಿ ಸಂರಕ್ಷಿಸ್ತಾ ಇದೆ. ಏನೇ ಆಗಿರ್ಲಿ, ಅವಾಗ ಭಾರತ, ಪಾಕಿಸ್ತಾನ ಮತ್ತೆ ಬಾಂಗ್ಲಾಗಳು ವಿಭಜನೆ ಆಗಿರ್ಲಿಲ್ಲ. ಆ ಕಾರಣಕ್ಕಾಗಿ ಭಗತ್ ಸಿಂಗ್ ಅವರು ಯಾವಾಗ್ಲೂ ನಮ್ಮವರೇ, ನಮ್ಮ ಹೆಮ್ಮೆಯ ಭಾರತೀಯನೇ, ಹೆಮ್ಮೆಯ ಸ್ವತಂತ್ರ ಹೋರಾಟಗಾರನೇ ಆಗಿರ್ತಾರೆ. ಭಗತ್ ಸಿಂಗ್ ಅವರು ಎಲ್ಲಿಯಾದ್ರೂ ಹುಟ್ಟಿರ್ಲಿ, ಅವರ ಮೂಲ ನಮ್ಮ ಭಾರತದ ಪಂಜಾಬ್. ಇಲ್ಲಿಂದ ಅವರು ಯಾಕೆ ಅಲ್ಲಿಗೆ ಹೋದ್ರು ಅನ್ನೋ ಸ್ವಾರಸ್ಯಕರ ವಿಷಯವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋನ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.